ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎರಡನೆಯ ಬಾರಿಗೆ ಮುಖ್ಯಮಂತ್ರಿಗಳು ಈಗ ಪತ್ರವನ್ನ ಬರೆದಿದ್ದಾರೆ. ಪತ್ರ ಬರೆದು ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ ಹೇಳಿ ಲುಕೌಟ್ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಗಿದೆ. ಆದರೂ ಕೂಡ ಆರೋಪಿ ಇಂದಿಗೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ಭಾರತಕ್ಕೆ ವಾಪಸ್ ಕರೆತರಲು ತ್ವರಿತ ಕ್ರಮ ವಹಿಸಬೇಕು ಅಂತ ನಿನ್ನೆ ಪ್ರಧಾನಿಗೆ ಪತ್ರವನ್ನ ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರವನ್ನ ಕೇಳಿಕೊಳ್ಳುತ್ತಾ ಇದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಹೇಳಿ ಕೇಳಿಕೊಂಡಿರೋದು ರಾಜ್ಯದ ಮುಖ್ಯಮಂತ್ರಿಗಳು. ತನಿಖಾ ಸಂಸ್ಥೆಗಳು ಈ ವಿಚಾರದಲ್ಲಿ ಆಯಾ ಸಂಸ್ಥೆಗಳ ವಿಚಾರದಲ್ಲಿ ಕೇಳಿಕೊಳ್ಳುತ್ತಾರೆ. ಈಗ ಅದನ್ನು SIT ಕೂಡ ಈಗ ಮಾಡಿಕೊಂಡಿದೆ. ಮೊದಲನೇ ಬಾರಿ ಬರೆದಂಥ ಸಂದರ್ಭದಲ್ಲಿ ಹೇಳಿದ್ರು ಅದು ಕಾನೂನಾತ್ಮಕವಾಗಿರುವಂಥ ಪ್ರಕ್ರಿಯೆ ಆಗುತ್ತೆ. ಕಾನೂನಾತ್ಮಕವಾದಂಥ ಪ್ರಕ್ರಿಯೆ ಅಂತಂದರೆ ಕೋರ್ಟ್ ಮೂಲಕವಾಗಿ ಅರೆಸ್ಟ್ ವಾರೆಂಟ್ ಬೇಕಾಗುತ್ತೆ. ಆ ಅರೆಸ್ಟ್ ವಾರೆಂಟ್ ಬಂದಂಥ ಸಂದರ್ಭದಲ್ಲಿ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿ. ಆ ಕ್ರಮವನ್ನು ಕೋರ್ಟ್ ಮೂಲಕವಾಗಿ ಅರೆಸ್ಟ್ ವಾರೆಂಟ್ ಇಲ್ಲದೇನೆ ಮೊದಲನೇ ಪತ್ರವನ್ನು ಬರೆದಿದ್ರು. ಹಾಗಾಗಿ ಅದಕ್ಕೆ ಉತ್ತರ ಕೇಂದ್ರದಿಂದ ಆ ರೀತಿಯಾಗಿ ಸಿಕ್ಕಿತ್ತು. ಎರಡನೇ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಮುಂಚಿತವಾಗಿಯೇ ಈಗಾಗಲೇ ಅರೆಸ್ಟ್ ವಾರೆಂಟ್ ಕೂಡ ಇದೆ. ಹಾಗಾಗಿ ಈಗಾಗಲೇ ಪ್ರಕ್ರಿಯೆಗಳು ಕೂಡ ಕೇಂದ್ರದಲ್ಲಿ ನಡೀತಾ ಇದೆ. ರಾಜತಾಂತ್ರಿಕ ಈ ಪಾಸ್ಪೋರ್ಟನ್ನು ರದ್ದು ಮಾಡೋ ವಿಚಾರದಲ್ಲಿ ಈಗ ಮುಖ್ಯಮಂತ್ರಿಗಳು ಇನ್ನೊಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಅವರನ್ನು ತ್ವರಿತ ಕ್ರಮ ವಹಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, SITಯು ಕೂಡ ಒಂದು ಕಡೆಗೆ ರಿಕ್ವೆಸ್ಟ್ ಅನ್ನು ಮಾಡಿಕೊಳ್ಳುತ್ತೆ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ ಹೇಳಿ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ಇದನ್ನ ರದ್ದು ಮಾಡಿಸಿ ಅಂತ ಹೇಳಿ. ಇದನ್ನ ಎರಡು ರೀತಿಯಲ್ಲಿ ನೋಡಬೇಕಾಗತ್ತಾ? ಒಂದು ರಾಜಕೀಯವಾಗಿ, ಇನ್ನೊಂದು ಕಾನೂನಾತ್ಮಕವಾಗಿ ತನಿಖೆಯ ದೃಷ್ಟಿಯಿಂದ, ಎರಡು ರೀತಿಯಲ್ಲಿ ನೋಡಬೇಕಾಗತ್ತಾ? ಅರುಣ್, ಖಂಡಿತವಾಗಿ ಕೂಡ. ಯಾಕೆಂದರೆ ಮೇ 1ನೇ ತಾರೀಕು ಮೊದಲ ಪತ್ರ ಬರೆದಂಥ ಸಂದರ್ಭದಲ್ಲೂ ಕೂಡ ಕೆಲ ವಿಚಾರಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದರು. ಪ್ರಮುಖವಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಆ ಒಂದು ವಿದೇಶಾಂಗ ಇಲಾಖೆ ಏನಿತ್ತು ಅಲ್ಲಿ ಒಂದು ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟು ವಾಪಸ್ ರಿಪ್ಲೈನ್ ಮಾಡಿದರು. ಅಂದರೆ ಕಾನೂನಾತ್ಮಕವಾಗಿ ಇರ್ತಕ್ಕಂಥ ಪ್ರಕ್ರಿಯೆಗಳನ್ನು ನಡೆಸಬೇಕಾಗತ್ತೆ. ಹಾಗಾಗಿ ಮುಖ್ಯಮಂತ್ರಿ ಬರೆದಿರ್ತಕ್ಕಂಥ ಪತ್ರದ ಆಧಾರದ ಮೇಲೆ ನಾವು ಆ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡೋದಕ್ಕೆ ಬರೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳಿತ್ತು. ಹಾಗಾಗಿ ಈಗ SIT ಕೂಡ ವಾರೆಂಟ್ನ ಆದೇಶವನ್ನು ಕೂಡ ಒಂದು ರೀತಿಯಲ್ಲಿ ಲಗತ್ತಿಸಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಗ, ಅದು ಕಾನೂನಿನ ಪ್ರಕ್ರಿಯೆ ಭಾಗ. ಇನ್ನೊಂದು ಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಎರಡನೇ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಆ ರಾಜ್ಯದ ಮುಖ್ಯಮಂತ್ರಿ ಎಲ್ಲೋ ಒಂದು ಕಡೆ ಆ ಪತ್ರವನ್ನು ಬರೆಯೋದ್ರ ಮೂಲಕ ಎಲ್ಲೋ ಒಂದು ಕಡೆ ಮತ್ತಷ್ಟು ಒತ್ತಡವನ್ನು ಹೆಚ್ಚು ಮಾಡಬಹುದು ಅನ್ನೋ ದೃಷ್ಟಿ ಇರ್ಬೋದು ಅಥವಾ ಬೇರೆ ಏನೋ ಇರ್ಬೋದು, ಗೊತ್ತಿಲ್ಲ. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಪತ್ರ ಬರೆದಿದ್ರು ಅಂತ ಈ ಹಿಂದೆ BJP ಕೂಡ ಆರೋಪ ಮಾಡಿತ್ತು. ಅಂದರೆ ಇದನ್ನು ಕಾನೂನಾತ್ಮಕ ದೃಷ್ಟಿಯಲ್ಲೇ ನಾವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಮುಖ್ಯಮಂತ್ರಿಗಳು ಆ ಒಂದು ಕಾನೂನನ್ನು ತಿಳಿದುಕೊಂಡು ಪತ್ರ ಬರೀಬೇಕಾಗಿತ್ತು ಅನ್ನೋದನ್ನು ಕೂಡ ಈ ಹಿಂದೆ ಆ ಒಂದು BJP ನಾಯಕರು ಆರೋಪ ಮಾಡಿದರು. ಈಗಲೂ ಕೂಡ ಅದನ್ನೇ ಆರೋಪ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ಈ ರೀತಿಯ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ರಾಜಕೀಯ ಮಿಳಿತ ಇದ್ದೇ ಇರುತ್ತೆ. ಹಾಗಾಗಿ ರಾಜಕೀಯವನ್ನು ಬೆರೆಸ್ತಾರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ. ಹಾಗಾಗಿ ಈಗ ಮುಖ್ಯಮಂತ್ರಿ ಬರೆದಿರ್ತಕ್ಕಂಥ ಪತ್ರಕ್ಕೆ ಪ್ರಧಾನಿ ಕಚೇರಿಯಿಂದ ರಿಪ್ಲೈ ಏನು, ಜೊತೆಗೆ SIT ಬರೆದಿರ್ತಕ್ಕಂಥ ಒಂದು ಪತ್ರಕ್ಕೆ ಅದನ್ನ ವಿದೇಶಾಂಗ ಇಲಾಖೆ ಯಾವ ರೀತಿ ಅದನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಅವರು ರವೀಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.